ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಇಂದಿನ ವಾಚನದಲ್ಲಿ ಯೇಸು ಸ್ವಾಮಿ ಕಳೆಯ ಸಾಮರ್ಥ್ಯ ಅರ್ಥವನ್ನು ವಿವರಿಸುತ್ತಾರೆ. ಒಳ್ಳೆಯ ಬೀಜ ಬಿತ್ತುವವನು ನರಪುತ್ರನಾದ ಯೇಸು ಸ್ವಾಮಿ. ಒಳ್ಳೆಯ ಬೀಜ ಶ್ರೀ ಸಾಮ್ರಾಜ್ಯದ ಮಕ್ಕಳು, ಕಳೆಗಳೇ ಕೇಡಿಗನ ಮಕ್ಕಳು. ಹೊಲ ಈ ಲೋಕವಾಗಿದೆ. ಕಳೆ ಬಿತ್ತಿದವ ಪಿಶಾಚಿ, ಸುಗ್ಗಿ ಎಂದರೆ ಅಂತ್ಯಕಾಲ, ಕೊಯ್ಲುಗಾರರು ದೇವದೂತರು. ಪ್ರಿಯರೇ, ಬಿತ್ತುವವನ ಸಾಮರ್ಥ್ಯಲ್ಲೂ ಕೂಡ ಒಳ್ಳೆಯ ಬೀಜ ದೇವರ ವಾಕ್ಯವಾಗಿದೆ. ಇವತ್ತು ಕಳೆಗಳ ಸಾಮರ್ಥ್ಯದಲ್ಲಿ ನಾವು ಆಲಿಸ್ತೇವೆ, ಒಳ್ಳೆಯ ಬೀಜ ದೇವರ ಮಕ್ಕಳಾಗಿದ್ದಾರೆ. ದೇವರು ನಮ್ಮ ಅಂತರಂಗದಲ್ಲಿ, ನಮ್ಮ ತಂದೆ ನಮ್ಮ ಅಂತರಂಗದಲ್ಲಿ ಒಳ್ಳೆಯ ಬೀಜವಾದ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬಿತ್ತಿ ಇವತ್ತು ನಮ್ಮನ್ನು ಅವರಂತೆ ಮಾರ್ಪಡಿಸಿದ್ದಾರೆ. ಮತ್ತು ದೇವರ ಮಕ್ಕಳಾಗುವ ಸೌಭಾಗ್ಯ ನಮ್ಮೆಲ್ಲರಿಗೂ ಲಭಿಸಿದೆ. ಇಲ್ಲಿ ದೇವರ ಸಾಮ್ರಾಜ್ಯ ಈ ಧರೆಯಲ್ಲಿ ನೋಡೋದಾದರೆ, ಒಂದೇ ಸಭೆಯಲ್ಲಿ ಸ್ವರ್ಗ ಸಾಮ್ರಾಜ್ಯದ ಮಕ್ಕಳು ಒಳ್ಳೆಯ ಬೀಜದಂತೆ ಮತ್ತು ಕೇಡಿಗನ ಮಕ್ಕಳು ಕಳೆಯಂತೆ ಎಲ್ಲೆಡೆಯೂ ಕಾಣುತ್ತಿದ್ದಾರೆ. ಇಲ್ಲಿ ಆಳುಗಳು ಕಳೆಗಳನ್ನು ಕಿತ್ತು ಹಾಕೋಣ ಎಂದು ಹೇಳಿದಾಗ ಯಜಮಾನರಾದ ತಂದೆಯಾದ ದೇವರು ಬೇಡ ಬೇಡ, ಕಳೆ ಕೀಳುವಾಗ ಯಾವ ರೀತಿ ಒಳ್ಳೆಯ ಸಸಿ ಸಹ ನಾಶವಾಗುವ ಸಾಧ್ಯತೆ ಇದೆಯೋ ಅದೇ ರೀತಿಯಲ್ಲಿ ದೇವರ ಮಕ್ಕಳು ಪಿಶಾಚಿ ವಶದಲ್ಲಿರುವ ಈ ಲೋಕದಲ್ಲಿ ನಾಶವಾಗುವ ಸಾಧ್ಯತೆ ಇರುವುದರಿಂದಲೇ ಮತ್ತು ಪಿಶಾಚಿ ವಶದಲ್ಲಿರುವ ಅನೇಕ ಮಕ್ಕಳನ್ನು ದೇವರ ಸಾಮ್ರಾಜ್ಯಕ್ಕೆ ಸೇರಿಸುವ ಸಲುವಾಗಿ ದೇವರು ದೀರ್ಘ ಶಾಂತಿಯಿಂದ ಮತ್ತು ಸಹನೆಯಿಂದ ಇದ್ದಿದ್ದಾರೆ. ಅದಕ್ಕಾಗಿಯೇ ಬೇಡ ಬೇಡ, ಕಳೆ ಕೀಳುವಾಗ ಒಳ್ಳೆಯ ಸಸಿ ಅಥವಾ ಒಳ್ಳೆಯ ಆ ಬೀಜ ನಷ್ಟವಾದೀತು ಎಂಬುದಾಗಿ ತಿಳಿಸುತ್ತಾರೆ. ಯಾರೊಬ್ಬನು ನಾಶವಾಗುವುದು ಅವರ ಚಿತ್ತವಲ್ಲ, ಅವರು ನಮ್ಮೆಲ್ಲರ ಜೀವೋದ್ಧಾರ ಬಯಸುತ್ತಾರೆ. ಆದರೆ ಕಳೆಗಳಂತೆ ಅನೇಕ ಸುಳ್ಳು ಪ್ರವಾದಿಗಳು, ಕಪಟಿಗಳು ದೇವರ ಮಕ್ಕಳನ್ನು ದೂರ ಮಾಡಲು ಪ್ರಯತ್ನಿಸುವಾಗ ದೇವರ ಮಕ್ಕಳಾದ ನಾವು ಇಬ್ರಿಯ 11ರಲ್ಲಿ ಹೇಳಿರುವಂತೆ ನೈಜ ವಿಶ್ವಾಸಿಗಳಾಗಿರೋಣ. ದೇವ ಸಾಮ್ರಾಜ್ಯಕ್ಕಾಗಿ ಜೀವಿಸಿ ಅಶುಭ ಸಂದೇಶವನ್ನು, ಯೇಸು ಕ್ರಿಸ್ತರ ಸಂದೇಶವನ್ನು ನಾವು ಸಾರೋಣ. ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವ ವೀರರಾಗಬೇಕು. ಅಂತ್ಯಕಾಲದಲ್ಲಿ ಯೇಸುವಿನ 2ನೇ ಆಗಮನದ ಸಮಯದಲ್ಲಿ ಕಳೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತೆ ಕೇಡಿಗನ ಮಕ್ಕಳನ್ನು, ಅಂದರೆ ದುಷ್ಕರ್ಮಿಗಳನ್ನು ಒಂದುಗೂಡಿಸಿ ಬೆಂಕಿಯಲ್ಲಿ ಸುಡುವರು. ಪ್ರಿಯರೇ, ಇವತ್ತು ನೈಜ ಕ್ರೈಸ್ತ ವಿಶ್ವಾಸಿಗಳು ಒಳ್ಳೆಯ ಬೀಜವಾಗಿ ಸ್ವರ್ಗ ಸಾಮ್ರಾಜ್ಯದ ಫಲ ಕೊಡುವ ಸಾಧನವಾಗಿದ್ದಾರೆ. ಯಾವ ರೀತಿಯಲ್ಲಿ ಯೇಸು ನಮ್ಮನ್ನು ಕಸಿ ಮಾಡಿದ್ದಾರೋ, ನಮ್ಮಿಂದ ಒಳ್ಳೆಯ ಫಲ ಬರುವಂತೆ ಮಾಡಿದ್ದಾರೋ, ಇವತ್ತು ನಾನು ನೀವು ದೇವರ ಮಕ್ಕಳಾಗಿರೋದ್ರಿಂದ ನಮ್ಮಲ್ಲಿರುವ ಫಲವಾದ ಯೇಸುವನ್ನು ಶುಭ ಸಂದೇಶದ ಮುಖಾಂತರ ಇತರರಿಗೆ ಹಂಚಿದಾಗ ಪ್ರಿಯರೇ, ಅವರು ಕೂಡ ಉತ್ತಮ ತಳಿಯ ಒಂದು ಗಿಡಗಳಾಗಲು ಅವರೂ ಸಾಧ್ಯ. ಹಲವರ ಹೃದಯದಲ್ಲಿ ಯೇಸು ಬಿತ್ತಲ್ಪಡಲು ಸಾಧ್ಯ. ಮತ್ತು ಸ್ವರ್ಗ ಸಾಮ್ರಾಜ್ಯದ ಮಕ್ಕಳು ಯಾರೆಲ್ಲ ದೂರವಾಗಿದ್ದಾರೋ ಅವರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಲು ನಾವೆಲ್ಲರೂ ರಾಯಭಾರಿಗಳಾಗಿದ್ದೇವೆ. ಕಳೆಯ ಬಗ್ಗೆ ನಮಗೆ ಚಿಂತೆ ಬೇಡ, ಆದರೆ ಎಚ್ಚರಿಕೆ ಇರಲಿ. ದೇವರು ನಮ್ಮ ಜೊತೆ ಇದ್ದಾರೆ. ಆಮೇನ್. ಪ್ರೈಸ್ ದ ಲಾರ್ಡ್.